ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಫ್ರೆಂಡ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ಜ್ಯೋತಿರ್ಭೀಮೇಶ್ವರ ವ್ರತದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಈ ವ್ರತವನ್ನು ನಾವು ಆಷಾಢ ಅಮಾವಾಸ್ಯೆ ದಿವಸನೇ ನಾವು ಆಚರಣೆ ಮಾಡುವಂಥದ್ದು. ಈ ಒಂದು ಭೀಮೇಶ್ವರ ವ್ರತಕ್ಕೆ ಆಷಾಢ ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆ, ಹಾಟಿ ಅಮಾವಾಸ್ಯೆ ಅಂತಲೂ ಕೂಡ ಕರೀತಾರೆ. ಅಂದು ನಾವು ಈ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಯಾಕೆ ಆಚರಣೆ ಮಾಡ್ತೇವೆ ಅಂತಂದರೆ, ಪ್ರತಿಯೊಬ್ಬರು ಅಷ್ಟೇ ಅವರ ಒಂದು ಸೌಭಾಗ್ಯಕ್ಕಾಗಲಿ, ಅಂದರೆ ಅವರ ಮದುವೆ ಆದ ನಂತರದಲ್ಲಿ ಅವರ ಗಂಡನ ಜೊತೆಯಲ್ಲಿ ಪ್ರತಿಯೊಬ್ಬರು ಕೂಡ ಸುಖವಾಗಿರಬೇಕು, ಕುಟುಂಬ ಚೆನ್ನಾಗಿರಬೇಕು, ಗಂಡನಿಗೆ ಆಯಸ್ಸು ಆರೋಗ್ಯ ಎಲ್ಲದೂ ಕೂಡ ದೇವರು ಕೊಟ್ಟು ಕಾಪಾಡಬೇಕು ಅಂತ ಒಂದು ದೃಷ್ಟಿಯಿಂದ ಈ ಒಂದು ಪೂಜೆಯನ್ನು ಮಾಡ್ತಾರೆ. ಹಾಗೆ ಹೊಸದಾಗಿ ಮದುವೆ ಆದಂಥವ್ರು ಕೂಡ ಮೊದಲು ಈ ಪೂಜೆಯನ್ನು ಮಾಡಿಕೊಂಡು ನಂತರದಲ್ಲಿ ಗಂಡನ ಮನೆಗೆ ಹೋಗುವಂಥದ್ದು. ಯಾಕಂದರೆ ಮೊದಲ ಆಷಾಢ ಮಾಸದಲ್ಲಿ ತಾಯಿ ಮನೆಗಿರ್ತಾರೆ, ಅದರ ನಂತರದಲ್ಲಿ ಈ ಪೂಜೆ ಮಾಡಿಕೊಂಡು ಗಂಡನ ಮನೆಗೆ ಹೋಗ್ತಾರೆ. ನೋಡಿ, ನಾವು ಮೊದಲು ಈ ಪೂಜೆಯಲ್ಲಿ ನಾನು ಮಡ್ಲಕ್ಕಿ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಒಂದು ತಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ವಿಳೆದೆಲೆ ಇಡಬೇಕು. ವಿಳೆದೆಲೆ ಎಷ್ಟು ಮಟ್ಟಿಗೆ ಇಡಬೇಕಪ್ಪ ಅಂತಂದರೆ, ಈಗ 9 ಅಂದರೆ ಅದರ 2ರಷ್ಟು ಅಂದರೆ 18 ವಿಳೆದೆಲೆ ಇಡಬೇಕು. ಹಾಗೇನೆ ಅರ್ಧ ಬಟ್ಲು ಒಣ ಕೊಬ್ಬರಿ ತೆಗೆದುಕೊಂಡು ಅದರಲ್ಲಿ 9 ಅಡಿಕೆಯನ್ನು ಇಡಬೇಕು. ಒಂದು ಬಾಗಿಣದ ಸಾಮಾನು, ಹಾಗೆ ಬಾಳೆಹಣ್ಣು, ಆಮೇಲೆ ಹಸಿ ಕಡಲೆಕಾಳು. ಅದು ಇವೇನೇ ಪ್ರಸಾದ ಮಾಡಿದ್ರೂ ಕೂಡ ಹಸಿ ಕಡಲೆಕಾಳು ಇಡಲೇಬೇಕಾಗುತ್ತದೆ. ಈಗ ವಿವಾಹಿತರಾದರೆ 9 ತೆಗೆದುಕೋಬೇಕು, ಅವಿವಾಹಿತರ 5 ತೆಗೆದುಕೋಬೇಕು. ಈಗ ನೋಡಿ, ವ್ರತದ ದಾರದ ಬಗ್ಗೆ ಕೂಡ ಮಾಹಿತಿ ಕೊಡ್ತಾ ಇದ್ದೇನೆ. ಈ ವ್ರತದ ದಾರ ಯಾವ ರೀತಿ ತೆಗೆದುಕೋಬೇಕು ಅಂತಂದರೆ, ನೀವು ಆದಷ್ಟು ಬಿಳಿ ಅಂಗನೂಲು ತೆಗೆದುಕೊಂಡು ಅದಕ್ಕೆ ಅರಿಶಿಣವನ್ನು ಹಚ್ಚಿ ಮಧ್ಯ ಒಂದು ಹೂವನ್ನಿಟ್ಟು ಗಂಟು ಹಾಕಬೇಕಾಗುತ್ತದೆ. ಅಥವಾ ಹಳದಿ ಅಂಗನೂಲೆ ನಿಮ್ಗೆ ಸಿಕ್ತು ಅಂದರೆ ಅದನ್ನು ನೀವು ಉಪಯೋಗಿಸ್ಕೋಬೋದು. ಅದಕ್ಕೆ ಸ್ವಲ್ಪ ಮಟ್ಟಿಗೆ ಅರಿಶಿಣವನ್ನು ಹಚ್ಚಿ ಉಪಯೋಗಿಸ್ಕೊಳ್ಳಿ. ನಾವು ಇದನ್ನು ಯಾವ ರೀತಿ ವ್ರತದ ದಾರ ಸಿದ್ಧತೆ ಮಾಡ್ಕೋಬೇಕು ಅಂದರೆ, ನಿಮ್ಮ ಕೈಯನ್ನು ಅಳತೆಯನ್ನು ತೆಗೆದುಕೊಂಡು ಅದರಲ್ಲಿ ನೀವು ಮಧ್ಯದ ಗಂಟನ್ನು ಲೆಕ್ಕ ತೆಗೆದುಕೊಂಡು 9 ಗಂಟುಗಳನ್ನು ಹಾಕಬೇಕಾಗುತ್ತದೆ. ಅಂದರೆ ಮಧ್ಯ 1 ಅಂತಂದಾಗ ಎಡಬದಿಯಲ್ಲಿ 4, ಬಲಬದಿಯಲ್ಲಿ 4 ಗಂಟನ್ನು ಹಾಕಿದಾಗ ಅಲ್ಲಿ 9 ಆಗುತ್ತೆ. ಅದೇ ರೀತಿಯೇ ಅವಿವಾಹಿತರು ಮಾಡಿಕೊಂಡಾಗ 5 ಗಂಟುಗಳು, ಮಧ್ಯ 1 ಗಂಟು ಮತ್ತು ಎಡಬದಿಯಲ್ಲಿ 2, ಈ ಕಡೆ ಬಲಬದಿಯಲ್ಲಿ 2 ಅಂದಾಗ 5 ಗಂಟುಗಳನ್ನ ಹಾಕಬೇಕಾಗುತ್ತದೆ. ನಾನು 2 ವ್ರತದ ದಾರವನ್ನು ಸಿದ್ಧತೆ ಮಾಡಿ ತಿಳಿಸ್ಕೊಡ್ತಾ ಇದ್ದೇನೆ, 5 ಮತ್ತು 9 ಈ ರೀತಿಯಾಗಿ ನೀವು ಮಾಡ್ಕೋಬೇಕಾಗುತ್ತದೆ. ಈಗ ಮದುವೆ ಆದಂಥವ್ರು ಅವರ ಗಂಡನ ಕೈಯಲ್ಲಿ ಅಥವಾ ಅತ್ತೆ ಕೈಯಲ್ಲಿ, ಮನೇಲಿ ದೊಡ್ಡವ್ರು ಯಾರು ಇರ್ತಾರೋ ಅಂತ ಕಟ್ಟಿಸ್ಕೋಬೋದು. ಹಾಗೆಯೇ ಅವಿವಾಹಿತರು ಏನಪ್ಪ ಅಂದರೆ, ನಿಮ್ಮ ತಾಯಿಯ ಬಳಿ ಕಟ್ಟಿಸ್ಕೊಂಡು ಈ ಪೂಜೆ ಮಾಡ್ಕೋಬೋದು. ಅವಿವಾಹಿತರು ಯಾಕೆ ಈ ಪೂಜೆ ಮಾಡಬೇಕು ಅಂತಂದರೆ, ನಿಮಗೆ ಬೇಗನೆ ಒಂದು ಒಳ್ಳೆ ರೀತಿಯಲ್ಲಿ ನಿಮಗೆ ಮದುವೆ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ನೀವು ಈ ಒಂದು ವ್ರತವನ್ನು ಆಚರಣೆ ಮಾಡಬೇಕಾಗುತ್ತದೆ. ಹಾಗೆ ನೋಡಿ, ಅರಿಶಿಣ ಕೊಂಬಿನಿಂದ ವ್ರತದ ದಾರವನ್ನು ಸಿದ್ಧತೆ ಮಾಡಿ ತಿಳಿಸ್ಕೊಡ್ತಾ ಇದ್ದೇನೆ. ಇದು ನಾವು ಏನು ದೀಪವನ್ನು ಸಿದ್ಧತೆ ಮಾಡ್ಕೊಂಡಿರ್ತೀವೋ, ದೀಪಕ್ಕೆ ಕಟ್ಟೋದಕ್ಕೋಸ್ಕರ ನಾವು 2 ಅರಿಶಿಣದ ಕೊಂಬನ್ನು ತೆಗೆದುಕೊಂಡು ಅದೇ ರೀತಿಯೇ ನಾವು ದಾರವನ್ನು ಸಿದ್ಧತೆ ಮಾಡಿಕೊಂಡು ಕಟ್ಟಬೇಕಾಗುತ್ತದೆ. ಮೊದಲು ಪೀಠದ ಸಿದ್ಧತೆ ಮಾಡ್ಕೋಬೇಕು. ಇದನ್ನು ನೀವು ದೇವರ ಮನೆ ತುಂಬ ದೊಡ್ಡದಾಗಿದ್ದರೆ ಅಲ್ಲೇ ಮಾಡ್ಕೋಬೋದು, ಅಥವಾ ಹೊರಗಿನ ಭಾಗದಲ್ಲಿ ಕೂಡ ಮಾಡ್ಕೋಬೋದು. ನಾನು ಶಿವ ಪಾರ್ವತಿ ಫೋಟೋ ಇಟ್ಟಿದ್ದೇನೆ, ಹೂವಿನ ಅಲಂಕಾರ ಮಾಡಿದ್ದೇನೆ. ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ತೆಗೆದುಕೊಂಡು 2 ದೀಪದ ಕೆಳಗೂ ಕೂಡ 2 ವಿಳೆದೆಲೆ, ಅದರ ಮೇಲೆ ಅರಿಶಿಣ ಕುಂಕುಮವನ್ನು ಬರೆದು ಹಚ್ಬಿಟ್ಟು ಅದಕ್ಕೆ ನಾವು ಅಕ್ಷತೆಯನ್ನು ಹಾಕಿ ಅದರ ಮೇಲೆ ನಾವು ದೀಪವನ್ನು ಇಡಬೇಕಾಗುತ್ತದೆ. 5 ಮುಖ ಇರುವಂಥ ದೊಡ್ಡ ದೀಪ ತೆಗೆದುಕೋಬೇಕು. ಸ್ವಲ್ಪ ಎತ್ತರವಾಗಿರುವಂಥ ದೀಪ ತೆಗೆದುಕೊಳ್ಳಿ. ಅದು ಹಿತ್ತಾಳೆ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ನಿಮ್ಮ ಒಂದು ಶಕ್ತಿಗೆ ಅನುಗುಣವಾಗಿ ನೀವು ದೀಪವನ್ನು ತೆಗೆದುಕೋಬಹುದು. ಹಾಗೆಯೇ ಅಕ್ಕಿಯ ಮೇಲೆ ಮೊದಲು ನಾವು ಓಂ ಮತ್ತು ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಅದರ ಮೇಲೆ ನಾವು ವಿಳೆದೆಲೆ ಇಟ್ಟು ದೀಪವನ್ನು ಇಡಬೇಕಾಗುತ್ತದೆ. ಈಗ ನೋಡಿ, ದೀಪ ಇಟ್ಟ ನಂತರದಲ್ಲಿ ನಾನು ಅರಿಶಿಣ ಕೊಂಬಿನಿಂದ ಆ ಒಂದು ವ್ರತದ ದಾರವನ್ನು ಕಟ್ಟುತ್ತಿದ್ದೇನೆ. ನಾವು ಈ ಒಂದು ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡುವಂಥದ್ದು ಬುಧವಾರ 12ನೇ ತಾರೀಕು ಆಗಿರುತ್ತದೆ. ನಮಗೆ 11ನೇ ತಾರೀಕು ರಾತ್ರಿ ಶುರುವಾಗಿರುತ್ತೆ. ರಾತ್ರಿ 1:54 ಅಂದರೆ ಅದು ನಂತರದ ದಿವಸವೇ ನಮ್ಮ ಒಂದು ದಿನಗಣನೆ ಆಗಿರುತ್ತದೆ. ಹಾಗೆ 12ನೇ ತಾರೀಕು ನಮಗೆ ಸಂಪೂರ್ಣ ಟೈಮ್ ಇರುತ್ತೆ. ಅಂದರೆ ರಾತ್ರಿ ನಮಗೆ 11:07 ನಮಗೆ ಅದು ಸಮಾಪ್ತಿ ಆಗುವಂಥದ್ದು. ಹಾಗಾಗಿ 12ನೇ ತಾರೀಕಿಗೆ ನಾವು ಈ ಭೀಮನ ಅಮಾವಾಸ್ಯೆ ಆಚರಣೆ ಮಾಡಬೇಕು. ಹಾಗೆ ನೋಡಿ, ಇದರಲ್ಲಿ ನಾವು ಮೊದಲು ಏನಪ್ಪ ಅಂತಂದರೆ, ಗೆಜ್ಜೆ ವಸ್ತ್ರವನ್ನು ಹಾಕಿ ಹೂವಿಂದ ಅಲಂಕಾರ ಮಾಡಿ, ಆಮೇಲೆ ಅರಿಶಿಣ ಕೊಂಬಿ ನಾವು ಏನು ವ್ರತದ ದಾರವನ್ನು ಸಿದ್ಧತೆ ಮಾಡ್ಕೊಂಡಿದ್ದೇವೋ ಅದನ್ನೆಲ್ಲ ಹಾಕಬೇಕಾಗುತ್ತದೆ. ಅದರ ನಂತರದಲ್ಲಿ ಶಿವ ಪಾರ್ವತಿ ಅಂತ ನೀವು ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅಂದರೆ, ನಿಮ್ಮ ಮನೆಯಲ್ಲಿ ಶಿವ ಪಾರ್ವತಿ ಇದ್ದರೆ ಆ ವಿಗ್ರಹವನ್ನಿಟ್ಟು ಅಭಿಷೇಕ ಮಾಡಿ ಅದನ್ನೇ ನೀವು ಪೂಜೆಗೆ ಇಡ್ಬೋದು. ಒಂದು ಪಕ್ಷದಲ್ಲಿ ನಿಮಗೆ ಈಗ ಶಿವನ ವಿಗ್ರಹ ತುಂಬ ಜನ ಇಟ್ಕೊಂಡಿರ್ತೀರ, ಆದರೆ ಪಾರ್ವತಿ ವಿಗ್ರಹ ಇಟ್ಟಿರೋದಿಲ್ಲ. ಆಗಿದ್ದ ಸಂದರ್ಭದಲ್ಲಿ ನೀವು ಏನು ಮಾಡ್ಬೋದು ಅಂದರೆ, ಶಿವನ ವಿಗ್ರಹವನ್ನು ಇಟ್ಟು ಪಾರ್ವತಿ ಅಂತ ಬಂದಾಗ ಅರಿಶಿಣದಿಂದ ಗೌರಿಯನ್ನು ಸಿದ್ಧತೆ ಮಾಡ್ಕೊಂಡು ಇಡ್ಬೋದು. ಅಥವಾ ನೀವು ಶಿವ ಪಾರ್ವತಿ ಎರಡೂ ಇಲ್ಲಪ್ಪ ಅಂತಂದರೆ ಉತ್ತದ ಮಣ್ಣನ್ನು ತೆಗೆದುಕೊಂಡ್ಬಂದು ಅದರಿಂದನೂ ಕೂಡ ನೀವು ಮಾಡ್ಬೋದು. ಅಥವಾ ಮನೆಯಲ್ಲಿ ಅರಿಶಿಣದಿಂದಲೇ ನೀವು ಶಿವ ಪಾರ್ವತಿ ಎರಡನ್ನೂ ಕೂಡ ಸಿದ್ಧತೆ ಮಾಡಿ ಕೂಡ ಪೂಜೆ ಮಾಡ್ಕೋಬೋದು. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಅದನ್ನು ಬದಲಾವಣೆ ಮಾಡ್ಕೋಬೋದು. ನಂತರದಲ್ಲಿ ಶಿವ ಪಾರ್ವತಿಗೂ ಕೂಡ ಗೆಜ್ಜೆ ವಸ್ತ್ರವನ್ನು ಹಾಕಿ ಅದರಿಂದ ಅಲಂಕಾರ ಮಾಡಿ ಹೂವಿಂದ ಅಲಂಕಾರ ಮಾಡ್ಬೋದು. ಇನ್ನು ಪ್ರಸಾದ ಅಂತ ಬಂದಾಗ ಅವತ್ತಿನ ದಿವಸ ನಾವು ಹಬ್ಬದ ಅಡುಗೆನೇ ಮಾಡ್ತೇವೆ. ನೀವೇನೇ ಪ್ರಸಾದ ಮಾಡಿದ್ರೂ ಕೂಡ ಕಡಲೆಕಾಳನ್ನು ಇಡಬೇಕಾಗುತ್ತೆ, ಜೊತೆಗೆ ತಾಂಬೂಲವನ್ನು ಸಹ ಇಡಬೇಕಾಗುತ್ತದೆ.
ಹಾಗೆ ನಾನು ಪಕ್ಕದಲ್ಲಿ ಈ ತಾಂಬೂಲ ನಿಮಗೆ ಯಾಕೆ ತಿಳಿಸ್ಕೊಟ್ಟೆ ಅಂದರೆ ಪೂಜೆ ಎಲ್ಲ ಆದ ನಂತರದಲ್ಲಿ ಅದನ್ನು ನೀವು ನಿಮ್ಮ ತಾಯಿಗೂ ಕೊಡ್ಬೋದು. ಹಾಗೆಯೇ ನೀವು ದೀಪಾರಾಧನೆ ಅಂತ ಬಂದಾಗ ಹೂರಣದಿಂದ ಮಾಡಿರೋ ದೀಪಾರಾಧನೆ ಮಾಡ್ಕೋಬೇಕು. 9 ದೀಪ, ಈಗಾಗಲೇ ಹೇಳಿದಾಗೆ ವಿವಾಹಿತರು 9 ದೀಪ, ಅವಿವಾಹಿತರು 5 ದೀಪಗಳನ್ನು ಸಿದ್ಧತೆ ಮಾಡ್ಕೋಬೇಕು. ಹೂರಣದಿಂದ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಒಂದು ಪಕ್ಷದಲ್ಲಿ ನೀವು ಹೋಳಿಗೆ ಮಾಡದೆ ಹೋದಾಗ ನೀವು ಏನಪ್ಪ ಹೆಸರುಬೇಳೆ ಕೋಸಂಬರಿ ಅಥವಾ ಹೆಸರುಬೇಳೆ ಪಾಯಸ ಈ ಥರನೆಲ್ಲ ನೀವು ಹಬ್ಬದ ಅಡುಗೆ ಮಾಡ್ಕೊಂಡಾಗ, ಪಲ್ಯ ಇದೆಲ್ಲ ಮಾಡ್ಕೊಂಡಾಗ ನೀವು ಹೂರಣದಿಂದ ಮಾಡ್ಕೊಳಕ್ಕಾಗೋದಿಲ್ವಲ್ಲ, ಅವಾಗ ನೀವೇನು ಮಾಡ್ಬೋದು ಅಂದರೆ ಈ ಥರ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಬೆಲ್ಲ, ತುಪ್ಪ, ಹಸಿ ಹಾಲನ್ನು ಹಾಕಿ ಏಲಕ್ಕಿ ಪೌಡರ್ ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಅದರಿಂದ 9 ದೀಪ ಅಥವಾ 5 ದೀಪ ಸಿದ್ಧತೆ ಮಾಡಿಕೊಂಡು ಅದಕ್ಕೆ ತುಪ್ಪವನ್ನೇ ಹಾಕಬೇಕು. ತುಪ್ಪ ಮತ್ತು ತುಪ್ಪದ ಬತ್ತಿಯನ್ನು ಹಾಕಿ ನಾವು ದೀಪಕ್ಕೆ ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ. ಹಾಗೆ ದೀಪಕ್ಕೆ ನೋಡಿ ನಾವು ಏನೆಲ್ಲ ಹಾಕಬೇಕಂದ್ರೆ ಎಣ್ಣೆ, ನೀವು ದಿನನಿತ್ಯ ದೀಪಕ್ಕೆ ಯಾವ ಎಣ್ಣೆ ಉಪಯೋಗಿಸ್ಕೊಳ್ತೀರೋ ಅದೇ ಎಣ್ಣೆನೇ ಹಾಕಿ. ಹಾಗೆ 5 ಬತ್ತಿಗಳನ್ನು ಹಾಕಬೇಕು. ಅಂದರೆ 2 ಬತ್ತಿಯನ್ನು 1 ಬತ್ತಿಯನ್ನಾಗಿ ಮಾಡಿ ನಾವು 5 ಮುಖಗಳು ಅಂದರೆ 5 ದಿಕ್ಕನ್ನು ನೋಡುವ ರೀತಿಯಲ್ಲಿ ನಾವು 5 ಬತ್ತಿಗಳನ್ನು ಹಾಕಬೇಕಾಗುತ್ತದೆ. ಇದಿಷ್ಟು ನೀವು ಪೂಜೆಯ ಸಿದ್ಧತೆಗಳು. ಇನ್ನು ವ್ರತದ ದಾರ ಅಂತ ಬಂದಾಗ ದೇವರ ಮುಂದೆ ಇಟ್ಟು, ಗಣೇಶನ ಮುಂದೆ ಇಟ್ಟು ನಮಸ್ಕಾರ ಮಾಡಿಕೊಂಡು, ನಾನು ಇದೇ ಒಂದು ಕಾರಣಕ್ಕೋಸ್ಕರ ನಾನು ವ್ರತವನ್ನು ಆಚರಣೆ ಮಾಡ್ತಾ ಇದ್ದೇನೆ. ಗಣೇಶ ಯಾವುದೋ ರೀತಿಯಲ್ಲಿ ನಮಗೆ ವಿಘ್ನಗಳು ಬರಬಾರ್ದು, ಸಂಪೂರ್ಣವಾಗಿ ನಾನು ಪೂಜೆ ಮಾಡಬೇಕು ಅಂತೇಳಿ ನೀವು ಕೇಳಿಕೊಂಡು ವ್ರತದ ದಾರವನ್ನು ಕಟ್ಕೊಂಡು, ಅದು ಈಗಾಗಲೇ ಹೇಳಿದಾಗೆ ಮದುವೆ ಆದಂಥವರು ಅವರ ಗಂಡನ ಬಳಿ ಕಟ್ಟಿಸ್ಕೊಳ್ಳೋದಂಥದ್ದಾಗಿರ್ಬೋದು, ಅವಿವಾಹಿತರಾದರೆ ತಾಯಿ ಬಳಿ ಕಟ್ಟಿಸ್ಕೊಂಡು ಈ ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ. ಪೂಜೆ ಪ್ರಾರಂಭದಲ್ಲಿ ನಾವು ದೀಪಾರಾಧನೆಯಿಂದನೇ ಪ್ರಾರಂಭ ಮಾಡಬೇಕಾಗುತ್ತದೆ. ಹಾಗೆ ದೀಪವನ್ನು ಹಚ್ಚಿ ಊದಿನ ಕಡ್ಡಿ ಬೆಳಗಿ ಧೂಪವನ್ನು ತೋರಿಸಿ ಶಿವ ಪಾರ್ವತಿಯಲ್ಲಿ ಕೇಳಿಕೊಂಡು ನಮಸ್ಕಾರ ಮಾಡಿಕೊಂಡು, ಹಾಗೆಯೇ ದೀಪ ಹಚ್ಚುವಂಥ ಸಂದರ್ಭದಲ್ಲಿ ನೀವು ಹೇಳಿಕೊಳ್ಳುವಂಥ ಮಂತ್ರ ಈ ರೀತಿ ಇರುತ್ತದೆ: ಇಹ ಜನ್ಮನಿ ಜನ್ಮಾಂತರ ಸಕಲ ಸೌಭಾಗ್ಯ ಸಿದ್ಧಾರ್ಥೆ ಭೀಮೇಶ್ವರ ಅಮಾವಾಸ್ಯೆ ಪ್ರಯುಕ್ತೇನ ಶ್ರೀ ಉಮಾಮಹೇಶ್ವರ ದೇವತಾ ಪ್ರೀತ್ಯಾರ್ಥಂ ಎಂದು ನೀವು ಹೇಳಿಕೊಳ್ಳಬೇಕಾಗುತ್ತದೆ. ಅದನ್ನು ಹೇಳ್ಕೊಂಡೇ ನೀವು ದೀಪ ಹಚ್ಚಬೇಕು. ಹಾಗೆಯೇ ದೀಪಾರಾಧನೆಯನ್ನು ಸಹ ಮಾಡಬೇಕಾಗುತ್ತದೆ. ನೋಡಿ, ದೀಪಾರಾಧನೆ ಎಲ್ಲ ಆದ ನಂತರದಲ್ಲಿ ಇಷ್ಟು ನಾನು ಸಿದ್ಧತೆ ಮಾಡ್ಕೊಂಡಿರುವಂಥದ್ದು. ಹಾಗೆ ದೀಪದ ಹಿಂಭಾಗದಲ್ಲಿ ಒಂದು ಬ್ಲೌಸ್ ಪೀಸನ್ನು ಸಹ ನಾವು ಇಡಬೇಕಾಗುತ್ತದೆ. ದೀಪ ಎಲ್ಲ ಸಿದ್ಧತೆ ಆದ ನಂತರದಲ್ಲಿ ಇಡಿ, ಯಾಕಂದರೆ ಎಣ್ಣೆ ಚೆಲ್ಲುವಂಥ ಒಂದು ಸಂದರ್ಭ ಇರುತ್ತೆ. ಹಾಗಾಗಿ ಆಮೇಲೆ ಒಂದು ಕಾಯಿಯನ್ನು ಸಂಕಲ್ಪ ಮಾಡಿಡಿ, ತೀರ್ಥ ಇವೆಲ್ಲವನ್ನು ಕೂಡ ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ. ನಾನು ಸರಳವಾಗಿ ಪೂಜೆ ವಿಧಾನ ತಿಳಿಸ್ಕೊಡ್ತಿರುವಂಥದ್ದು, ನೀವು ಸ್ವಲ್ಪ ಆಡಂಬರವಾಗಿ ಮಾಡ್ಬೋದು. ಯಾಕಂದರೆ ಇದು ಹೊಸದಾಗಿ ಮಾಡುವಂಥವರು. ಈ ವ್ರತವನ್ನು ಎಷ್ಟು ವರ್ಷಗಳು ಮಾಡಬೇಕು ಅಂತಂದರೆ, ಈಗ ಹೊಸದಾಗಿ ಆಚರಣೆ ಮಾಡುವಂಥವರು 9 ವರ್ಷಗಳು ಆಚರಣೆ ಮಾಡಬೇಕು, ಅಥವಾ 16 ವರ್ಷಗಳು ಮಾಡ್ಬೋದು. ಹಾಗೆಯೇ ಜೀವನ ಪರ್ಯಂತವನ್ನು ಕೂಡ ಮಾಡ್ಬೋದು. ಅವಿವಾಹಿತರು ಅಷ್ಟೇನೆ. ಈಗ ನೀವು ಪ್ರಾರಂಭ ಮಾಡಿದ್ರೆ ಇವಾಗ, ನಂತರದಲ್ಲಿ ನೀವು ಮದುವೆ ಆದ ಮೇಲೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು ಈ ರೀತಿಯಾಗಿ. ಹಾಗೆಯೇ ನೋಡಿ, ಇವಾಗ ನಾವೇನು ಹೂರಣದಿಂದ ದೀಪಾರಾಧನೆ ಮಾಡಿದ್ದೇವೋ ಅದನ್ನೆಲ್ಲ ದೀಪವನ್ನು ಹಚ್ಚಿಟ್ಬಿಟ್ಟು ನಂತರದಲ್ಲಿ ಗೌರಿ ಪಾರ್ವತಿಯ ಒಂದು ಅಷ್ಟೋತ್ತರವನ್ನು ಹೇಳ್ಕೊಂಡು ನಂತರದಲ್ಲಿ ನೀವು ದೀಪಾರಾಧನೆ ಮಾಡಿ ದೀಪವನ್ನು ಬೆಳಗಬೇಕಾಗುತ್ತದೆ. ದೀಪವನ್ನು ಬೆಳಗಿದ ನಂತರದಲ್ಲಿ ಒಂದು ಕಾಯನ್ನು ಹೊಡೆದು ಸಂಕಲ್ಪ, ಅಂದರೆ ಕಾಯನ್ನು ಹೊಡೆದು ಮಂಗಳಾರತಿ ಮಾಡ್ಕೋಬೇಕು. ಅದರ ನಂತರದಲ್ಲಿ ನೀವು ಪಾದಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ. ಈಗ ಪಾದಪೂಜೆ ಅಂದರೆ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅಂತಂದರೆ, ನೀವು ದೇವರಿಗೆ ಉಪಯೋಗಿಸಿರುವಂಥ ಆರತಿ ತಟ್ಟೆ ಆಗಿರ್ಬೋದು, ಪೂಜೆದ ಯಾವುದೂ ಕೂಡ ಉಪಯೋಗಿಸೋದಕ್ಕೆ ಬರೋದಿಲ್ಲ. ನೀವು ಅದನ್ನು ಬೇರೆ ಒಂದು ತಟ್ಟೆಯಲ್ಲಿ ನೀವು ಸಿದ್ಧತೆ ಮಾಡಿ ಇಟ್ಕೋಬೇಕಾಗುತ್ತದೆ. ಅಂದರೆ ಒಂದು ಅರಿಶಿಣ, ಕುಂಕುಮ ಅದನ್ನು ಯಾವುದನ್ನು ಕೂಡ ಮತ್ತೆ ನೀವು ದೇವರಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ. ಹಾಗಾಗಿ ಸಪ್ರೇಟಾಗಿ ನೀವು ಅರಿಶಿಣ, ಕುಂಕುಮ, ಆಮೇಲೆ ಆರತಿ ತಟ್ಟೆ, ಹೂವು, ನೀರನ್ನು ಎಲ್ಲವನ್ನು ಕೂಡ ಸಿದ್ಧತೆ ಮಾಡಿಕೊಂಡು ನಂತರದಲ್ಲಿ ನೀವು ಪಾದಪೂಜೆಯನ್ನು ಮಾಡ್ಕೋಬಹುದು. ನಿಮಗೆ ಗೊತ್ತಿರುವಂಥದ್ದೇ ಪಾದಪೂಜೆ ಮಾಡುವಂಥದ್ದು, ಕಾಲು ತೊಳೆಯುವಂಥದ್ದು, ಅರಿಶಿಣ ಕುಂಕುಮ ಹಚ್ಚೋದು, ಊದಿನ ಕಡ್ಡಿ ಬೆಳಗೋದು, ಆರತಿ ಮಾಡೋದು, ಅದು ನಿಮ್ಮ ಒಂದು ಮನೆಯ ಪದ್ಧತಿ ಅಂತ ನೀವು ಅದನ್ನು ಆಚರಣೆ ಮಾಡಿ. ಎಲ್ಲರೂ ಕೂಡ ಆ ರೀತಿ ಅದೇ ರೀತಿನ ಆಚರಣೆ ಮಾಡುವಂಥದ್ದು. ನೋಡಿ, ಕೊನೆಯಲ್ಲಿ ಕಾಯಿ ಹೊಡೆದು ಮಂಗಳಾರತಿ ಮಾಡಿರ್ತಾರಲ್ಲ, ಪಾದಪೂಜೆ ಎಲ್ಲ ಆದ ನಂತರದಲ್ಲಿ ಮತ್ತೆ ನೀವು ದೇವರ ಮುಂದೆ ನಿಂತ್ಕೊಂಡು ನಿಮ್ಮ ಕೋರಿಕೆ ಎಲ್ಲ ಕೇಳಿಕೊಂಡು ಇಬ್ಬರಿಗೂ ಕೂಡ ಚೆನ್ನಾಗಿರಬೇಕು, ಯಾವಾಗಲೂ ಕೂಡ ಸೌಭಾಗ್ಯವತಿಯಾಗಿರಬೇಕು, ನಾವು ಯಾವಾಗ ಜೀವನ ಪರ್ಯಂತ ಇಬ್ಬರು ಕೂಡ ಒಬ್ರಿಗೊಬ್ಬರು ಅರ್ಥ ಮಾಡ್ಕೊಂಡು ಖುಷಿಯಾಗಿರಬೇಕು ಅಂತ ಕೇಳಿಕೊಂಡು ದೇವರಿಗೆ ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ನೀವೇನು ಪ್ರಸಾದ ಅಂತೇಳಿ ದೇವರಿಗೆ ನೈವೇದ್ಯ ಮಾಡಿರ್ತೀರೋ ಆ ನೈವೇದ್ಯವನ್ನು ನೀವು ತೆಗೆದುಕೊಂಡು ಆಮೇಲೆ ನೀವು ಒಂದು ಫ್ಯಾಮಿಲಿ ಸಮೇತ ಕುಟುಂಬದಲ್ಲಿ ಎಲ್ಲರೂ ಸೇರಿಕೊಂಡು, ನೀವು ತಂದೆ ತಾಯಿ ಯಾರಿರ್ತಾರೋ ಮನೆಯಲ್ಲಿ ಎಲ್ಲರೂ ಕೂಡ ಕೇಳಿಕೊಂಡು ನಮಸ್ಕಾರ ಮಾಡ್ಕೊಂಡ ನಂತರದಲ್ಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದಾಗ ನಿಮಗೆ ಆ ಒಂದು ಪೂಜೆಯ ಒಂದು ಮಹತ್ವ ಕೂಡ ತಿಳಿಯುತ್ತದೆ. ಹಾಗೇನೆ ಅದರ ಒಂದು ಖುಷಿನೂ ಕೂಡ ಇರ್ತದೆ. ಇದನ್ನು ಬರೀ ಮದುವೆ ಆದಂಥವ್ರ ಗಂಡನ ಬಗ್ಗೆ ಅಷ್ಟೇ ಕೇಳ್ಕೋಬೇಕು ಅಂತಲ್ಲ, ತವ್ರ ಮನೆ, ಅವರ ಸಹೋದರ ಆಗಿರ್ಬೋದು, ಎಲ್ಲರೂ ಕೂಡ ಒಳಿತಾಗಬೇಕು, ಎಲ್ಲದೂ ಚೆನ್ನಾಗಿರಬೇಕು, ಜೀವನ ಪರ್ಯಂತ ಖುಷಿಯಾಗಿರಬೇಕು ಅಂತ ನೀವು ಕೇಳಿಕೊಂಡು ಈ ಒಂದು ಪೂಜೆನೂ ಮಾಡಿ ಖಂಡಿತ ನಿಮಗೆ ಒಳ್ಳೆಯದಾಗ್ತಾ ಬರ್ತದೆ. ಇನ್ನು ಪೂಜೆಯ ಶುಭ ಮುಹೂರ್ತವನ್ನು ನಾನು ಒಂದು ಮುಂದಿನ ವಿಡಿಯೋದಲ್ಲಿ ಖಂಡಿತ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ.
ಹಾಗೆಯೇ ಪೂಜೆ ಅಲ್ಲದ ನಂತರದಲ್ಲಿ ವಿಸರ್ಜನೆ ಅಂದರೆ ಯಾವ ರೀತಿ ಮಾಡಬೇಕಪ್ಪ ಅಂತಂದರೆ, ಇವತ್ತು ಬುಧವಾರ ಅಮಾವಾಸ್ಯೆ ಅಲ್ವಾ, ಇವತ್ತು ಪೂಜೆ ಮಾಡಿರ್ತೀರಲ್ಲ, ನಂತರದ ದಿವಸದಲ್ಲಿ ನೀವು ಪೂಜೆ ಮಾಡಿರೋ ದಿವಸದಲ್ಲಿ ಹೂರಣದಿಂದ ನೀವು ದೀಪ ಮಾಡಿದರೆ ಆ ಹೂರಣವನ್ನು ನೀವು ಪ್ರಸಾದವಾಗಿ ಕೂಡ ತೆಗೆದುಕೋಬೋದು. ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದು ಪಕ್ಷದಲ್ಲಿ ನೀವು ತೆಗೆದುಕೊಳ್ಳದೆ ಹೋದಾಗ ನೀವು ಅದನ್ನು ನೀವು ಹಸುಗೆ ಕೊಡೋದು ತುಂಬಾ ಒಳ್ಳೆಯದು. ಅಲ್ಲಿ ಇಲ್ಲಿ ಹಾಕೋದಕ್ಕೆ ಹೋಗಬೇಡಿ, ಇಲ್ಲಾಂದರೆ ನೀರಿಗೆ ವಿಸರ್ಜನೆ ಮಾಡಿ ಯಾವುದಾದ್ರೂ ಯಾರೂ ತುಳಿಯದಿರುವಂಥ ಜಾಗದಲ್ಲಿ ಗಿಡದ ಬಳಿ ಇಟ್ಟರೆ ಒಳ್ಳೆಯದು. ಯಾಕಂದರೆ ಅಂದರೆ ಹಸುಗೆ ಕೊಟ್ಟರೆ ತುಂಬ ಒಳ್ಳೆಯದು ಅಂತ ನನ್ನ ಭಾವನೆ. ಅದರ ನಂತರದಲ್ಲಿ ನೀವು ದೀಪಕ್ಕೆ ಕಟ್ಟಿರುವಂಥ ಒಂದು ವ್ರತದ ದಾರವಾಗಿರ್ಬೋದು, ಗೆಜ್ಜೆ ವಸ್ತ್ರ, ಹೂವು ಎಲ್ಲವನ್ನೂ ಕೂಡ ಅಷ್ಟೇ ಆದಷ್ಟು ಯಾರು ತುಳಿಯದೇ ಇರುವಂಥ ಜಾಗದಲ್ಲಿ ಹಾಕ್ಬಿಡಿ. ಅಥವಾ ನಿಮ್ಮ ಮನೇಲಿ ಜಾಗ ಇತ್ತು ಅಂದರೆ, ನಿಮ್ಮ ತೋಟ ಅಥವಾ ಎಲ್ಲೋ ಗಿಡದಲ್ಲಿ ಜಾಗ ಇತ್ತು ಅಂದರೆ ಅಲ್ಲಿಗೆ ಹಾಕ್ಬಿಡ್ಬೋದು, ತೊಂದರೆ ಇಲ್ಲ. ಆ ಗೆಜ್ಜೆ ವಸ್ತ್ರ ಎಲ್ಲವನ್ನೂ ಕೂಡ ನಿಮ್ಮ ಗಿಡದ ಬಳಿನೇ ಹಾಕ್ಬೋದು. ಆಮೇಲೆ ನಿಮ್ಮ ವ್ರತದ ದಾರವನ್ನು ಕೈಗೆ ಕಟ್ಟಿಕೊಂಡಿರುವಂಥದ್ದು, ಈಗ ನೀವು ಬುಧವಾರ ಕಟ್ಕೊಂಡಿರ್ತೀರಲ್ವ, ಬುಧವಾರ, ಗುರುವಾರ, ಶುಕ್ರವಾರ ಬೇಡ, ಒಂದು ಶನಿವಾರ ಭಾನುವಾರ ತೆಗಿಬೋದು, ತೊಂದರೆ 3 ದಿವಸ ಆದಮೇಲೆ ತೆಗಿಬೋದು. ಇಷ್ಟರ ಮಟ್ಟಿಗೆ ಭೀಮನ ಅಮಾವಾಸ್ಯೆ ಆಚರಣೆ ಮಾಡೋಂಥದ್ದಾಗಿರ್ಬೋದು, ವ್ರತದ ದಾರ, ಅದರ ಜೊತೆಯಲ್ಲಿ ಒಂದು ಮಡ್ಲಕ್ಕಿ ಕೂಡ ನೀವು ಅದನ್ನು ತಾಯಿಗೆ ಕೊಡಿ. ವಿಸರ್ಜನೆವರೆಗೂ ಬೆಳಗ್ಗೆಯಿಂದ ರಾತ್ರಿವರೆಗೂ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ. ಇದರಲ್ಲಿ ನಿಮಗೇನು ಗೊಂದಲ ಇತ್ತಂದರೆ ಖಂಡಿತ ಮೆಸೇಜ್ ಮಾಡಿ, ಅದಕ್ಕೆ ರಿಪ್ಲೈ ಮಾಡ್ತೇನೆ. ಹಾಗೆ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ನನ್ನ ಒಂದು ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ, ಹಾಗೆ ಫೇಸ್ಬುಕ್ ಪೇಜನ್ನು ಸಹ ಫಾಲೋ ಮಾಡಿ. ಥ್ಯಾಂಕ್ ಯು.